ಅಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ. ಮಗ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಇದು ಇವತ್ತು ಬಾಗಲಕೋಟೆಯಲ್ಲಿ ಸಂಭವಿಸಿರುವಂತಹ ಸ್ಫೋಟದಲ್ಲಿ ತಂದೆ ಮೃತಪಟ್ಟು ಮಗ ಬಚಾವಾಗಿರುವಂತಹ ಒಂದು ಸುದ್ದಿ. ಸ್ಫೋಟದಲ್ಲಿ ಪವಾಡದ ರೀತಿಯಲ್ಲಿ ಮಗ ಬದುಕುಳಿದಿದ್ದಾನೆ. ಡಿಸ್ಟಿಲರಿ ಸಂಸ್ಕರಣಾ ಘಟಕದಲ್ಲಿ ನಡೆದಿದ್ದಂತಹ ಸ್ಫೋಟ ಇದು. ಸಾವಿನ ದವಡೆಯಿಂದ ಬಾಲಕ ಮನೋಜ್ ಪಾರಾಗಿದ್ದಾರೆ. ಇವತ್ತು ತಂದೆ ಜೊತೆ ಸಂಸ್ಕರಣಾ ಘಟಕಕ್ಕೆ ಬಾಲಕ ಬಂದಿರ್ತಾನೆ. ಸ್ಫೋಟದಲ್ಲಿ ತಂದೆ ಶಿವಾನಂದ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳು ಬಾಲಕನಿಗೆ ಸದ್ಯ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ. ಒಂದ್ ಲೆಕ್ಕಕ್ಕೆ ಈ ಬಾಲಕನದ್ದು ಬಹಳ ಅದೃಷ್ಟ. ಯಾಕಂತಾದ್ರೆ ಆತ ಬದುಕುಳಿದು ಬಂದಿದ್ದಾನೆ. ಆದರೆ ಮತ್ತೊಂದು ವಿಚಾರ ಅಂತಂದರೆ ಬಹಳ ದುರಾದೃಷ್ಟವಶಾತ್ ಇನ್ನೊಂದು ವಿಚಾರ ಅಂತಂದರೆ ಕಣ್ಣೆದ್ರೆ ಪಾಪ ತಂದೆಯನ್ನು ಕೂಡ ಕಳೆದುಕೊಂಡ್ಬಿಟ್ಟಿದ್ದಾನೆ. ಇವತ್ತು ಅಪ್ಪ ಮಗನನ್ನ ಈ ಡಿಸ್ಟಿಲರಿ ಸಂಸ್ಕರಣಾ ಘಟಕಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಅಲ್ಲೇ ತಂದೆ ಬಹುಶಃ ಕೆಲಸ ಮಾಡೋದು ಅಂತ ಕಾಣಿಸುತ್ತೆ. ಆಗ ಸಂಭವಿಸಿದಂಥ ಸ್ಫೋಟದಲ್ಲಿ ತಂದೆ ಮೃತಪಟ್ಟುಬಿಟ್ಟಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಉತ್ತರ ವಲಯ IGP HS ರೇವಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಬನ್ನಿ. ಇವತ್ತು ಮಧ್ಯಾಹ್ನ ಸುಮಾರು 12:30 1 ಗಂಟೆ ಸಮಯದಲ್ಲಿ ಮುಧೋಳ್ನಲ್ಲಿ ನಿರಾನಿ ಡಿಸ್ಟಿಲರಿ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರಿನಲ್ಲಿ ಹೊಸದಾಗ್ತಾ ಒಂದು ಪ್ಲ್ಯಾಂಟ್ ಏನೋ ಅದನ್ನು ಟ್ರಯಲ್ ಟೆಸ್ಟ್ ಮಾಡ್ತಾಯಿದ್ರು ಅಂತ ಮಾಹಿತಿ ಇದೆ. ಆ ಟೈಮ್ನಲ್ಲಿ ಅದು ಬಾಯ್ಲರ್ ಬ್ಲಾಸ್ಟ್ ಆಗಿಬಿಟ್ಟು ಎಂಟೈರ್ RCC ಕೆಳಗಡೆ ಕೊಲ್ಯಾಪ್ಸ್ ಆಗಿ ಬಿದ್ದೋಗಿದೆ. ಅದು ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಟೋಟಲ್ ಎಂಪ್ಲಾಯೀಸಲ್ಲಿ 4 ಜನ ಡೆತ್ ಆಗಿದ್ದಾರೆ. ಇನ್ನು 3 ಜನ ಇಂಜೂರ್ಡ್ ಇದ್ದಾರೆ. 3 ಜನವನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಇನ್ನೂ ಡೆಬ್ರೀಸು ಇಲ್ಲ ಭಾಳ ಇರೋದು ಅದನ್ನು ರಿಮೂವ್ ಮಾಡಿ ಏನಾದರೂ ಒಳಗಡೆಯಲ್ಲಿ ಯಾರಾದರೂ ಇನ್ನೂ ಇದ್ದಾರಾ ಅನ್ನೋ ಬಗ್ಗೆ ಖಾತ್ರಿಪಡಿಸ್ಕೋಬೇಕಾಗಿದೆ. ಬಟ್ ಇಲ್ಲಿರ್ತಕ್ಕಂಥ ಆಫೀಸರ್ಸು ಎಂಪ್ಲಾಯೀಸ್ ಹೇಳ್ತಾರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಅದು ಕನ್ಫರ್ಮ್ ಮಾಡೋಕ್ಕೋಸ್ಕರ ಆ ಡೆಬ್ರೀಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದು ರಿಮೂವ್ ಆಗ್ತದೆ.